ಇಲ್ಲಿ ಇವತ್ತು ಕೇವಲ 60-70 ಜನ ಮಾತ್ರ ಇವತ್ತು ಕಲಾವಿದರು ಈ ಸಂಘದಲ್ಲಿ ಉಳ್ಕೊಂಡಿದ್ದಾರೆ. ಆ 60-70 ಜನ ಉದಾಹರಣೆಗೆ ಜಗ್ಗೇಶ್ ಅವರು ಇರ್ಬೋದು, ಸುಂದರ್ರಾಜ್ ಇರ್ಬೋದು, ಶ್ರೀನಾಥ್ ಅವರು ಇರ್ಬೋದು, ರಮೇಶ್ ಅವರು ಈ ಥರ ಯಾರಿಗೂ ಈ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಮಾಹಿತಿ ಕೂಡ, ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಹೋಗ್ತಾ ಇಲ್ಲ. ಅಂದರೆ ಇಲ್ಲಿ ಯಾರೋ ಒಂದಿಬ್ಬರು ಬಲ್ಲಾಢ್ಯರು ಈ ಒಂದು ಕಲಾವಿದರ ಸಂಘವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಕಳೆದ 16 ವರ್ಷಗಳಿಂದ ಈಚೆಗೆ ಏನಾಗಿದೆ, ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರತಿಭೆಗಳು ಬೆಳಕಿಗೆ ಬಂದಿರತಕ್ಕಂಥ, ಹೊಸ ಕಲಾವಿದರು ಬೆಳಕಿಗೆ ಬಂದಿರೋಂಥ ಸುಮಾರು 500ಕ್ಕೂ ಹೆಚ್ಚು ಹೊಸ ಕಲಾವಿದರು ಅಂದರೆ 15 ವರ್ಷದಿಂದ ಈಚೆಗೆ ಬೆಳಕಿಗೆ ಬಂದಿರತಕ್ಕಂಥವ್ರು. ಅವರ ನೋಂದಣಿ ಆಗಬೇಕಾಗಿತ್ತು ಇಷ್ಟೊತ್ತಿಗೆ, ಆಯಾ ವರ್ಷ ಆಗಬೇಕಾಗಿತ್ತು ರಿಜಿಸ್ಟ್ರೇಷನ್ನು, ಅವ್ರನ್ನ ಎನ್ರೋಲ್ ಮಾಡಿಸೋದಕ್ಕೆ. ಆ ಕೆಲಸ ಕೂಡ ಮಾಡಿಲ್ಲ. ಹಾಗಾಗಿ ನಾನು ಇವತ್ತು ದೂರನ್ನು ಕೊಟ್ಟು ಒಂದು ಹೊಸದಾಗಿ ಕಲಾವಿದರ ನೋಂದಣಿ ಕಾರ್ಯಕ್ಕೆ ಚಾಲನೆ ಕೊಡುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ಆದೇಶ ಕೊಡಬೇಕು. ಮತ್ತು ಇವರು ಏನು ಪ್ರತಿ ವರ್ಷ ನಡೀಲೇಬೇಕಾಗಿದ್ದಂಥ ಒಂದು ಸರ್ವ ಸದಸ್ಯರ ಸಾಮಾನ್ಯ ಸಭೆ ಮತ್ತು ಚುನಾವಣೆ ಯಾಕೆ ನಡೆಸಿಲ್ಲ ಅಂತ ಹೇಳಿ ಅವರಿಂದ ಸಮಜಾಯಿಷಿ ತೊಗೊಂಡು ಅವ್ರ ವಿರುದ್ಧ ಕ್ರಮ ತಗೋಬೇಕು. ಎಲ್ಲದಕ್ಕಿಂತಲೂ ಖಜಾಂಚಿ ಆಗಿರ್ತಕ್ಕಂಥ ದೊಡ್ಡವಣ್ಣ ವಿರುದ್ಧ ಕಳೆದ 16 ವರ್ಷಗಳ ಇಂದ ನಿರಂತರವಾಗಿ ಲೆಕ್ಕ ಪರಿಶೋಧನಾ ವರದಿ ಕೊಡದೇ ಇರತಕ್ಕಂಥದ್ದಕ್ಕೆ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ನಾನು ಆಗ್ರಹ ಮಾಡಿ ದೂರನ್ನು ಕೊಟ್ಟಿದ್ದೀನಿ. ನನ್ನ ದೂರು ಸರಿಯಾಗಿರೋದ್ರಿಂದ ನಾನು ಈಗಾಗಲೇ ಅವ್ರ ಹತ್ರ ಉಪ ನಿರ್ದೇಶಕರು, ಅವ್ರ ಜೊತೆಗೆ ಸಹಕಾರ ಸಂಘಗಳ ಇಲಾಖೆ ಬೆಂಗಳೂರು ಎರಡನೇ ವೃತ್ತದ ಉಪನಿರ್ದೇಶಕರಿಗೆ ದೂರನ್ನು ಕೊಟ್ಟವ್ರ ಹತ್ರ ಮಾತಾಡಿದೆ. 100ಕ್ಕೆ 100 ಇನ್ನು 3-4 ದಿನದೊಳಗಾಗಿ ಸಂಬಂಧಪಟ್ಟ ಎಲ್ರಿಗೂ ಪ್ರತ್ಯೇಕವಾಗಿ ನೋಟಿಸನ್ನು ಕೊಟ್ಟು ಕಾನೂನು ರೀತಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.